ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆ್ಯಂಡ್ ಎಲ್ಲದಕ್ಕಿಂತ ಮೊದಲು ಹ್ಯಾಪಿ ನ್ಯೂ ಇಯರ್. ಓಕೆ, ನನಗೆ ಬರೋ ಎಡಿಟಿಂಗಿಂದ ಏನಾದರೂ ಮಾಡಿರ್ತೀನಿ ಇಲ್ಲಿ, ಅಫ್ಕೋರ್ಸ್. ಸೊ ಬೇರ್ ವಿತ್ ಮೀ. ಯಾ ಗಾಯ್ಸ್, ಹ್ಯಾಪಿ ನ್ಯೂ ಇಯರ್. ಐ ಡೋಂಟ್ ನೋ, ನನಗೇನು ಸ್ಪೆಷಲ್ ಅನಿಸ್ತಿಲ್ಲ, ಯಾಕಂದರೆ ನನಗೆ ಇವತ್ತು ಕಾಲೇಜ್ ಇದೆ. ಆಲ್ ದ ಅದರ್ ಸ್ಟ್ರಗಲ್ಸ್ ಆಫ್ ಮೈ ಲೈಫ್ ಇದ್ದೇ ಇರುತ್ತೆ ಇವತ್ತು. ಸೊ ನನಗೇನು ಸ್ಪೆಷಲ್ ಅನಿಸ್ತಿಲ್ಲ. ಬಟ್ ಏನಾದರೂ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡ್ಕೊತಿರೋದ್ರಿಂದ ಏನೋ ಸ್ವಲ್ಪ ಲೈಕ್ 5% ಸ್ಪೆಷಲ್ ಮಾಡ್ಬೋದು. ಲೆಟ್ಸ್ ಟ್ರೈ ಡೂಯಿಂಗ್ ಇಟ್. ಎವ್ರಿ ಇಯರ್ ಎಕ್ಸೈಟ್ಮೆಂಟ್ಗಿಂತ ಭಯ ಜಾಸ್ತಿ ಆಗ್ತಿದೆ ಅಂದರೆ ದಟ್ ಈಸ್ ವೆನ್ ಯು ನೋ ಯು ಗ್ರೋಯಿಂಗ್ ಅಪ್. ಸೊ ಯಾ, ಲೆಟ್ಸ್ ಸ್ಟಾರ್ಟ್ ಗೆಟಿಂಗ್ ರೆಡಿ. ನನಗೆ ಇನ್ನೊಂದು 45 ಮಿನಿಟ್ಸ್ ಇದೆ ಅಷ್ಟೇ. I have to get ready and ಕಾಲೇಜಿಗೆ ಹೋಗಬೇಕು. ಸೊ ಯಾ ಗೈಸ್, ಒನ್ ಮೋರ್ ಟೈಮ್ ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಒನ್. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. Yes. Today is traditional aesthetic. We're following some traditional things, guys. New Year we have to follow something or the other. So ನಾವು ಇವತ್ತು ಟ್ರೆಡಿಷ್ನಲ್ ಹಾಕಿದ್ದೀವಿ. You don't understand Kannada, but I told that in Kannada. ಅಷ್ಟೇ you know. Yeah. Say ಅಷ್ಟೇ. ನನ್ನ ಫೇಸಲ್ಲಿ ಕಾಣಿಸ್ತಿರೋ ಅಷ್ಟು ಪೀಸ್ಫುಲ್ನೆಸ್ ನನ್ನ ಮೈಂಡಲ್ಲಿ ಇರಲಿಲ್ಲ. ಯಾಕಂದರೆ ಅವತ್ತಿನ ದಿನ ನನಗೆ ಒಂದು ಎಕ್ಸ್ಟ್ರಾ ಕ್ಲಾಸ್, ಒಂದು ಟೆಸ್ಟ್ ಮತ್ತು ಒಂದು ಸಬ್ಮಿಷನ್ ಇತ್ತು. ಅದಕ್ಕೆ ನಾನು ಫಸ್ಟ್ ಕ್ಲಿಪ್ಪಲ್ಲೇ ಹೇಳಿದ್ದು. ಸೊ ಇದು ನೋಡಿ ಮೋಸ ಹೋಗ್ಬಿಡಿ. I'll introduce as my CR and very bad at negotiating things because we had to write one test and also attend special class. You had to negotiate. Really, it's not the blame on my head. You are a CR. CR matlab? See, CR is not liable to any of those things because it is planned by the people. So. But CR should negotiate things. This one only. I don't operate. I had it. Hey, it is good. It's really cute. Hey, you're putting so much of effort. Like, oh, this is why you asked for my photo. And here. Oh yeah. The same one in this also. Everyone should find a friend like who gives. ನ್ಯೂ ಇಯರ್ ಅಂತ ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಇಸ್ಕಾನಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅದು ಯಾಕೆ ತಲೆಯಲ್ಲಿ ಬಂತು ಇಸ್ಕಾನಿಗೆ ಹೋಗಬೇಕು ಅಂತ ಸೀರಿಯಸ್ಲಿ ನನಗೆ ಗೊತ್ತಿಲ್ಲ, ಯಾವತ್ತೂ ಪ್ಲ್ಯಾನ್ ಮಾಡಿರಲಿಲ್ಲ. ಸೊ ಹೋಗೋಣ ಈ ಸಲ ಅಂತ ಹೋದ್ವಿ. ಆ್ಯಂಡ್ ಕ್ಯಾನ್ ಯು ಗೆಸ್ ದಿಸ್ ಪ್ಲೇಸ್? ಇದು ಯಾವುದು ಎಂತ ಮೆಟ್ರೋ ಸ್ಟೇಷನ್ ಅಂತ ಗೆಸ್ ಮಾಡಿ. ಸೊ ದಿಸ್ ವಾಸ್ ದ ಸಿಚುವೇಶನ್. ನೋಡಿದ ತಕ್ಷಣ ಅಂದ್ಕೊಂಡ್ವಿ ಏನು ಇವತ್ತು ಇಷ್ಟೊಂದು ಜನ ಬಂದಿದ್ದಾರೆ ಅಂತ. ಬಟ್ ರ್ಯಾಂಡಮಾಗಿ ಅಂದ್ಕೊಂಡ್ವಿ, ಬಟ್ ಇಸ್ಕಾನ್ಗೆ ಅಂತ ಅಂದ್ಕೊಂಡಿಲ್ಲ. ಆ್ಯಂಡ್ ಸ್ಟ್ರೀಟು ಅಷ್ಟೇ ಕ್ರೌಡೆಡ್ ಇತ್ತು. ಸೊ ನೋಡಿ ಸಾಕಾಗಿ ನಮಗೆ ಒಳಗೂ ಹೋಗಬಾರ್ದು ಅಂತ ಅನಿಸ್ಬಿಟ್ಟು ವಾಪಸ್ ಬರ್ತಾಯಿದ್ವಿ. ಆ್ಯಂಡ್ ನನ್ನ ಫ್ರೆಂಡ್ ತುಂಬ ಸ್ಯಾಡ್ ಆಗಿದ್ಲು ಬಿಕಾಸ್ ಕೇರಳದಲ್ಲಿ ಇಟ್ ಸೀಮ್ಸ್ ಅವರು ಟೆಂಪಲ್ಗೆ ಹೋಗ್ತಾ ಇದ್ದಾರೆ ಅಂದರೆ ಬೆಳಿಗ್ಗೆಯಿಂದ ಊಟ ಮಾಡಲ್ಲ ಹೋಗಿ ಬರೋವರೆಗೂ. ಸೊ ಅವಳಿಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ಮೀ ಬೀಯಿಂಗ್ ಅ ಸಪೋರ್ಟಿವ್ ಫ್ರೆಂಡ್, ಇಲ್ಲ ಪರವಾಗಿಲ್ಲ ಆಗುತ್ತೆ ಒಂದೊಂದ್ಸಲಿ ಅಂತ ಹೇಳ್ಬಿಟ್ಟು ಸಪೋರ್ಟಿವ್ ಆಗಿದ್ದೆ. ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ಅವರ್ ಫೇಸಸ್. ನಮಗೆ ನಗಬೇಕೋ ಅಳಬೇಕೋ ಮಧ್ಯದಲ್ಲಿದ್ವಿ. ಆ್ಯಂಡ್ ವಾಪಸ್ ಬಂದರೂ ಕೂಡ ದಿಸ್ ವಾಸ್ ದ ಸಿಚುವೇಶನ್. ವಿ ವರ್ ಸರ್ಪ್ರೈಸ್ಡ್. ಬಂದು ತುಂಬ ಹೊತ್ತಾಯಿತು. ಬಟ್ ಐ ವಾಸ್ ವರ್ಕಿಂಗ್. ನಾನು ಹೇಳ್ದಲ್ಲ ಒಂದು ಸಬ್ಮಿಷನ್ ಇದೆ ಅಂತ, ಅದನ್ನು ಮಾಡ್ತಾ ಇದ್ದೆ ಕೂತ್ಕೊಂಡು. ಸೊ ಐ ಆಮ್ ಹ್ಯಾವಿಂಗ್ ಮೈ ಫುಡ್. ಆ್ಯಕ್ಚುಲಿ ಒಂಥರ ಚೆನ್ನಾಗಿತ್ತು ಇವತ್ತು, ಒಂಥರ ಡಿಫ್ರೆಂಟ್ ಆಗಿತ್ತು. ನನಗೆ ಗೊತ್ತಿಲ್ಲ ಏನು ಹೇಳಬೇಕು ಅಂತ. ಬಟ್ ಯಾ, ನ್ಯೂ ಇಯರ್ ಥರನೇ ಇತ್ತು. ಹೇಳ್ದಲ್ಲ ನನಗೇನು ಸ್ಪೆಷಲ್ ಅನಿಸ್ತಾ ಇಲ್ಲ ಇವತ್ತು. ಸೊ ಐ ಡಿಂಟ್ ಫೀಲ್ ಎನಿಥಿಂಗ್. ಬಟ್ ಯಾ, ಚೆನ್ನಾಗೈತೆ ಅನಿಸುತ್ತೆ.
ಬಟ್ ನನಗಿನ್ನೂ ತುಂಬ ವರ್ಕ್ ಮಾಡೋದಿದೆ, ಏನು ಮಾಡಬೇಕು ಏನೋ ಅಂತ ನನಗೆ ಐಡಿಯಾ ಇಲ್ಲ. ಸೊ ಐ ಮೀಟ್ ಯು ಆಫ್ಟರ್ ಈಟಿಂಗ್. ಬಾಯ್. ಐ ಆಮ್ ಸೋ ಸಾರಿ, ಇದಾದ್ಮೇಲೆ ವ್ಲಾಗ್ ಮಾಡೋದು ಮರ್ತೋದೆ. ಬಟ್ ಹಿಯರ್ ಐ ಆಮ್ ಇನ್ ಮೈಸೂರು. ಸೊ ಅದೇನು ವಿಷನ್ ಬೋರ್ಡ್ ಮಾಡಿದ್ನೋ, ಅದೇನು ನ್ಯೂ ಇಯರ್ ಮ್ಯಾನಿಫೆಸ್ಟೇಷನ್ ಮಾಡಿದ್ನೋ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಇಯರಲ್ಲೇ ಕಂಪಲ್ಸರಿ ನನಗೆ ಮೈಸೂರಿಗೆ ಹೋಗ್ಬೇಕಾಗಿ ಬಂತು ಬಿಕಾಸ್ ಆಫ್ ಮೈ ವೈವಾ. ಸೊ ವ್ಲಾಗ್ ಮಾಡೋದು ಮರ್ತೋಗುತ್ತೆ. ಬಟ್ ಮೈಸೂರು ನೋಡಿದ ತಕ್ಷಣ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಅನ್ನಿಸ್ತು. ದಿಸ್ ಇಸ್ ಮೀ ಇನ್ ಆನ್ ಆಟೋ. ನಾನು BCom 3 years ಮೈಸೂರಲ್ಲೇ ಮಾಡಿರೋದು. ಸೊ ನನಗೊಂಥರ ನಾಸ್ಟಾಲ್ಜಿಕ್ ಫೀಲಿಂಗ್ ಬರ್ತಾಯಿತ್ತು ನೋಡ್ತಾಯಿದ್ರು. ಸೊ ಐ ವಾಸ್ ಕೈಂಡ್ ಆಫ್ ಹ್ಯಾಪಿ. ಆ್ಯಂಡ್ ಆಲ್ಸೋ ದ ಸೇಮ್ ರೂಟ್ ನಾನು ಯಾವಾಗಲೂ ಓಡಾಡ್ತಿದ್ದೆ ಸಬರ್ ಬಸ್ ಸ್ಟ್ಯಾಂಡಿಂದ ನನ್ನ ಹಾಸ್ಟೆಲ್ಗೆ. ಸೊ ದಿಸ್ ಈಸ್ ಲೈಕ್ ರಿಯಲಿ ನಾಸ್ಟಾಲ್ಜಿಕ್ ನನಗೆ. ಸೊ ಯು ಆಲ್ಸೋ ಎಂಜಾಯ್ ಸಮ್ ಮೈಸೂರು ವ್ಯೂಸ್ ವಿತ್ ಮೀ. ನನ್ನ ವೈವಾ ಮುಗಿದ ತಕ್ಷಣ ಐ ಹ್ಯಾಡ್ ಟು ಮೀಟ್ ಮೈ ಫ್ರೆಂಡ್ಸ್. ಸೊ 3 years ಆದಮೇಲೆ ನಾನು ಮೀಟ್ ಆಗ್ತಾ ಇರೋದು ನನ್ನ ಫ್ರೆಂಡ್ಸ್ನ. ಸೊ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಅಂತ ಮೈ ಫ್ರೆಂಡ್ ಟುಕ್ ಮೀ ಟು ದಿಸ್ ರಿಯಲಿ ಗುಡ್ ದೋಸಾ ಪ್ಲೇಸ್. ಸೊ ಕುತ್ಕೊಂಡು ತುಂಬ ಹೊತ್ತು ಚಿಟ್ ಚಾಟ್ ಗಾಸಿಪ್ಸ್ 3 yearsಲ್ಲಿ ಏನೇನು ಮಾತಾಡ್ಕೊಂಡಿರಲ್ಲ ಎಲ್ಲ ಮಾತಾಡ್ತಾಯಿದ್ವಿ. ಯು ಕ್ಯಾನ್ ಸಿ ಮೈ ಫೇಸ್ ಹೌ ಇಂಟ್ರೆಸ್ಟೆಡ್ ಐ ವಾಸ್ ಇನ್ ಲಿಸ್ನಿಂಗ್ ಟು ಆಲ್ ದ ಸ್ಟೋರೀಸ್ ಆ್ಯಂಡ್ ಎವ್ರಿಥಿಂಗ್. ಬಟ್ ನಿಜ ತುಂಬ ಹೊಟ್ಟೆನೂ ಹಸುವಾಗಿತ್ತು. ಅದಕ್ಕೆ ಐ ವಾಸ್ ಜಸ್ಟ್ ವೇಟಿಂಗ್ ಟು ಈಟ್ ಸಮಥಿಂಗ್. ಆ್ಯಂಡ್ ಎಸ್, ನನ್ನ ಫೇಸ್ ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಎಷ್ಟು ಇಂಟ್ರೆಸ್ಟೆಡ್ ಅದ್ದೆ ಅಂತ. ಆ್ಯಂಡ್ ದಿಸ್ ಈಸ್ ಅವರ್ ಬ್ಯೂಟಿಫುಲ್ ದೋಸಾ. ತುಂಬ ಯಮ್ಮಿ ಇತ್ತು ಗೈಸ್, ನೀವು ಹೋದರೆ ಪ್ಲೀಸ್ ಟ್ರೈ ಮಾಡಿ. ಆ್ಯಂಡ್ ವಿ ಆಲ್ಸೋ ಸ್ಟಾರ್ಟೆಡ್ ರೋಮಿಂಗ್ ಬಿಕಾಸ್ ನನ್ನ ಕಾಲೇಜ್ ನೋಡಬೇಕು ಅಂತ ಹೇಳಿಬಿಟ್ಟು ಐ ಸ್ಟಾರ್ಟೆಡ್ ರೋಮಿಂಗ್. ಸೊ ಎಸ್, ದಿಸ್ ವಾಸ್ ಮೈ ಕಾಲೇಜ್. ನಾನು BCom ಇಲ್ಲೇ ಮಾಡಿದ್ದು. ಸೊ ಐ ವಾಸ್ ಜಸ್ಟ್ ಲುಕಿಂಗ್ ಅಟ್ ಇಟ್ ಆ್ಯಂಡ್ ಅದ್ರ ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಹೋದ್ವಿ. ಒಳಗೆ ಹೋಗೋಕ್ಕಾಗಲಿಲ್ಲ, ಬಟ್ ದೆನ್ ಹೊರಗಿಂದ ನೋಡ್ಕೊಂಬಂದ್ವಿ. ಆ್ಯಂಡ್ ಆಲ್ಸೋ ನನ್ನದು ಹಾಸ್ಟೆಲ್ಗೂ ಹೋಗಿದ್ದೆ, ಬಟ್ ಎಲ್ಲ ಚೇಂಜ್ ಆಗಿಬಿಟ್ಟಿದ್ರು ವಾರ್ಡನ್ಸ್ ಆ್ಯಂಡ್ ಎವ್ರಿ ಒನ್. ಸೊ ಅದನ್ನೇನು ವಿಡಿಯೋ ಮಾಡಿಲ್ಲ. ಆ್ಯಂಡ್ ಆಫ್ಟರ್ ದ್ಯಾಟ್ ಆಲ್ಸೋ ಮೆಟ್ ಫ್ಯೂ ಆಫ್ ಮೈ ಅದರ್ ಫ್ರೆಂಡ್ಸ್. ಆ್ಯಂಡ್ ಇದು ಸೂತ್ರ ಅಂತ ಒಂದು ಕೆಫೆಗೆ ಹೋಗಿದ್ವಿ. ಐ ರಿಯಲಿ ವಾಂಟೆಡ್ ಟು ಗೋ ಬ್ಯಾಕ್ ದೆನ್ ಆಲ್ಸೋ ವೆನ್ ಐ ವಾಸ್ ಇನ್ ಮೈಸೂರು. ಬಟ್ ಇವಾಗ ಐ ಹ್ಯಾಡ್ ಟೈಮ್, ಸೊ ಹೋಗ್ಬಿಟ್ಟು ವಿ ಜಸ್ಟ್ ಹ್ಯಾಡ್ ಅ ರಿಯಲಿ ನೈಸ್ ಟೈಮ್ ಓವರ್ ದೇರ್. ಆ್ಯಂಡ್ ಇಟ್ಸ್ ಅ ರಿಯಲಿ ಬ್ಯೂಟಿಫುಲ್ ಪ್ಲೇಸ್ ಗೈಸ್, ಯು ಶುಡ್ ಚೆಕ್ ಇಟ್ ಔಟ್. ಈಗ ಯಾಕೆ ವಿಡಿಯೋದಲ್ಲಿ ಚೆನ್ನಾಗಿದೆ ಫ್ರೆಂಡ್ಸ್ ಅಂತ ಅದೊಂದು ಕಮ್ಮಿ ಮಾಡಬೇಕು. ಇವತ್ತೇ ತೆಗಿತಲ್ಲ ಇಲ್ವಾ ಏನೋ ಗೊತ್ತಿಲ್ಲ. ಪಟ ಹೇಳೋಕ್ಕೆ ಇಷ್ಟ ಆಗಲ್ಲ ಅಂದ್ಕೊಂಡೆ. ಹಾಂ, ಕ್ಯೂಟಾಗಿ ನಾನು ಯಾವುದೋ ಒಂದು ಪೌಚ್, ಇದು ಯಾವುದು ಗೊತ್ತಾ, ಇಂಡಿಗೋ ಫ್ಲೈಟಲ್ಲಿ ನನಗೆ ಸ್ಯಾಂಡ್ವಿಚ್ ಕೊಟ್ಟಿದ್ದು. ಅದರಲ್ಲಿ ಕ್ಲೀನಾಗಿ ಪ್ಯಾಕಿಂಗ್ ಕ್ಯೂಟಾಗಿ ಅಂತ ತಂದಿದ್ದೀನಿ. ಸರಿ, ಥ್ಯಾಂಕ್ ಯು ಸೊ ಮಚ್. ಬಾಯ್. ಗೈಸ್, ದೇವರಾಣ ಈ ವಿಡಿಯೋ ಎಲ್ಲೋಗ್ತಾ ಇದೆ ಅಂತ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ. ಬಟ್ ಐ ಹ್ಯಾಡ್ ದಿಸ್ ಆಪರ್ಚುನಿಟಿ ಟು ಗೋ ಟು ಇಸ್ಕಾನ್ ಅಗೇನ್. ನಾನು ಮಿಸ್ ಮಾಡಿರೋವಂಥ ಪ್ಲೇಸ್ನ ಮತ್ತೆ ಹೋಗಬೇಕು ಅಂತ ಬಂತು ಇದೇ ವಿಡಿಯೋದಲ್ಲಿ. ಸೊ ಇಟ್ ವಾಸ್ ವಿತ್ ಮೈ ರಿಲೇಟಿವ್ಸ್ ಟೈಮ್ ಆ್ಯಂಡ್ ಐ ರಿಯಲಿ ಹ್ಯಾಡ್ ಅ ನೈಸ್ ಟೈಮ್. ಸೊ ನಾನು ಈ ಸ್ಟಾರ್ಟಿಂಗ್ ಡೇಸಲ್ಲಿ ಅರ್ಥ ಮಾಡ್ಕೊಂಡಿದ್ದೇನೆಂದರೆ ಇಟ್ ಜಸ್ಟ್ ಹ್ಯಾವ್ ಟು ಗೋ ವಿತ್ ದ ಫ್ಲೋ. ನಾನು ಇದರಲ್ಲಿ ಒಂದೂ ಪ್ಲ್ಯಾನ್ ಮಾಡಿದ್ದಿಲ್ಲ, ಏನೂ ಇಲ್ಲ. ಇಟ್ ಜಸ್ಟ್ ಕೇಮ್ ಟು ಮೀ ರ್ಯಾಂಡಮ್ಲಿ ಆ್ಯಂಡ್ ಇಟ್ ವಾಸ್ ರಿಯಲಿ ಲೈಕ್ a really nice experience. And ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.